ವಾರ್ತೆಯ ಮುಖ್ಯಾಂಶಗಳು. ನವೆಂಬರ್ 20ರವರೆಗೆ ಶಾಸಕ ಸತೀಶ್ ಸೈಲ್ಗೆ ಜಾಮೀನು ವಿಸ್ತರಣೆ ನೀಡಿದ ಹೈಕೋರ್ಟ್. 5 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಶಾಸಕ ದಿನಕರ್ ಶೆಟ್ಟಿ ಅವರಿಂದ ಚಾಲನೆ. ಭ್ರಷ್ಟಾಚಾರ ವಿರುದ್ಧ ಜಾಗೃತಿ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವಿರೋಧ ಆಯ್ಕೆ. ಸಾಲುಮರದ ತಿಮ್ಮಕ್ಕನಿಗೆ ಸಂತಾಪ ಸೂಚನೆ. ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿನಾಯಕ್ ಶೆಟ್ಟಿ. ಪಾಲಕರು ತಮ್ಮ ಮಕ್ಕಳ ಕುರಿತು ಹೆಚ್ಚಿನ ಗಮನ ಹರಿಸಬೇಕು, ಶಾಸಕ ಭೀಮಣ್ಣ ನಾಯ್ಕ್. ಬಿಹಾರ ಗೆಲುವು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸಂತಸ. ಸಾಲುಮರದ ತಿಮ್ಮಕ್ಕ ನಿಧನ, ಪರಿಸರ ಸಂರಕ್ಷಣೆಯ ಮಹಿಳಾ ದಂತಕಥೆಯ ಯುಗಾಂತ್ಯ. ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಇಲ್ಲಿನ ಬೇಲೆಕೇರಿ ಬಂದರಿನಿಂದ ನಡೆದ ಅಕ್ರಮ ಕಬ್ಬಿಣದ ಅದಿರು ಸಾಗಾಟ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಅಂಕೋಲಾ ಕಾರವಾರ ಶಾಸಕ ಸತೀಶ್ ಸೈಲ್ ಅವರಿಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಶಾಸಕ ಸತೀಶ್ ಸೈಲ್ ಅವರ ಮಧ್ಯಂತರ ವೈದ್ಯಕೀಯ ಜಾಮೀನು ಅವಧಿಯನ್ನು ನವೆಂಬರ್ 20ರವರೆಗೆ ವಿಸ್ತರಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ನ್ಯಾಯಮೂರ್ತಿಗಳು ಈ ಕುರಿತು ಆದೇಶ ನೀಡಿದ್ದು, ಸತೀಶ್ ಸೈಲ್ ಅವರ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಲು ಅರ್ಹ ವೈದ್ಯರ ಹೆಸರನ್ನು ಸೂಚಿಸುವಂತೆ ಜಾರಿ ನಿರ್ದೇಶನಾಲಯಕ್ಕೆ ನಿರ್ದೇಶನ ನೀಡಿದ್ದಾರೆ. ಅಲ್ಲದೆ ಶಾಸಕರ ವೈದ್ಯಕೀಯ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತೆಯೂ ಸೂಚಿಸಲಾಗಿದೆ. ಇದಕ್ಕೂ ಮೊದಲು ವಿಶೇಷ ನ್ಯಾಯಾಲಯವು ಸತೀಶ್ ಸೈಲ್ ಅವರು ತನಿಖೆಗೆ ಸಹಕರಿಸುತ್ತಿಲ್ಲ ಮತ್ತು ಸೂಚಿಸಲಾದ ಚಿಕಿತ್ಸೆಗೆ ಬದ್ಧರಾಗಿಲ್ಲ ಎಂಬ ಕಾರಣ ನೀಡಿ ಅವರ ವೈದ್ಯಕೀಯ ಜಾಮೀನನ್ನು ರದ್ದುಗೊಳಿಸಿ ಜಾಮೀನು ರಹಿತ ವಾರೆಂಟ್ ಹೊರಡಿಸಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಸೈಲ್ ಅವರು ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದರು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ವಿಚಾರಣೆಯನ್ನು ನವೆಂಬರ್ 13ಕ್ಕೆ ಮುಂದೂಡಿದ್ದರೂ ಅಂದೇ ಮಧ್ಯಂತರ ಜಾಮೀನನ್ನು ಮುಂದುವರೆಸಿತ್ತು. ಇದೀಗ ಮತ್ತೊಮ್ಮೆ ಹೈಕೋರ್ಟ್ 1 ವಾರಗಳ ಕಾಲ ಜಾಮೀನು ಅವಧಿಯನ್ನು ವಿಸ್ತರಿಸಿದ್ದು, ಶಾಸಕ ಸೈಲ್ಗೆ ಸದ್ಯದ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ಟಿಎಂಎಸ್ ಶಿರಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘ ನಿಯಮಿತ ಶಿರಸಿ ಉತ್ತರ ಕನ್ನಡ 72ನೇ ಸಹಕಾರ ಸಪ್ತಾಹದ ಅಂಗವಾಗಿ ಸಂಘದ ಸದಸ್ಯರಿಗೆ, ಖರೀದಿದಾರರಿಗೆ ಹಾಗೂ ವಿಶೇಷ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನವೆಂಬರ್ 17, 2025 ಸೋಮವಾರದಂದು ಮಧ್ಯಾಹ್ನ 3:30ರಿಂದ ಸ್ಥಳ ಟಿಎಂಎಸ್ ಸಭಾಭವನ, ಎಪಿಎಂಸಿ ಯಾರ್ಡ್, ಶಿರಸಿ. ವಿಶೇಷ ಸಾಧಕರಿಗೆ ಸನ್ಮಾನ: ಶ್ರೀ ಗೋಪಾಲ ನಾರಾಯಣಗೌಡ ಹಿರೇಕಳವೆ, ಖ್ಯಾತ ಮುಳುಗು ತಜ್ಞರು, ಮಾರಿಕಾಂಬಾ ಲೈಫ್ ಗಾರ್ಡ್, ಆಪತ್ ಬಾಂಧವರು, ಶಿರಸಿ. ಶ್ರೀ ಶ್ರೀಪಾದ್ ಸತೀಶ್ ಹೆಗಡೆ ಹುಳಗೋಳ, ಲಂಡನ್ ವಿಶ್ವವಿದ್ಯಾಲಯದಿಂದ ಕಾನೂನು ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪುರಸ್ಕೃತರು. ಡಾಕ್ಟರ್ ರಶ್ಮಿ ಹೆಗಡೆ ಇಸಳೂರು ಬೊಪ್ಪನಹಳ್ಳಿ, ಭಾರತೀಯ ಸೇನೆಯ ವೈದ್ಯಕೀಯ ಸೇವೆಯಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವುದು. ಕುಮಾರಿ ತುಳಸಿ ಹೆಗಡೆ ಬೆಟ್ಟಕೊಪ್ಪ, ವಿಶ್ವಶಾಂತಿ ಸರಣಿ ಯಕ್ಷನೃತ್ಯಕ್ಕಾಗಿ ಗ್ಲೋಬಲ್ ಚೈಲ್ಡ್ ಪ್ರಾಡಿಜಿ ಪ್ರಶಸ್ತಿ ಪಡೆದವರು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ವರಿಗೂ ಆಧಾರದ ಸ್ವಾಗತ. ಶ್ರೀ ಜಿಟಿ ಹೆಗಡೆ ತಟ್ಟಿಸರ ಅಧ್ಯಕ್ಷರು, ಶ್ರೀ ಜಿಎಂ ಹೆಗಡೆ ಮೊಳ್ಕಂಡ ಉಪಾಧ್ಯಕ್ಷರು, ಶ್ರೀ ವಿನಯ್ ಎನ್ ಹೆಗಡೆ ಮಂಡೇಮನೆ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿಗಳು. ಕಾರ್ಯಕ್ರಮಗಳ ವಿವರ: ಅಧ್ಯಕ್ಷತೆ ಶ್ರೀ ಜಿಟಿ ಹೆಗಡೆ ತಟ್ಟಿಸರ ಅಧ್ಯಕ್ಷರು, ಟಿಎಂಎಸ್ ಲಿಮಿಟೆಡ್, ಶಿರಸಿ. ಉದ್ಘಾಟಕರು ಶ್ರೀ ಭೀಮಣ್ಣ ಟಿ ನಾಯ್ಕ್, ಮಾನ್ಯ ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಮುಖ್ಯ ಅತಿಥಿಗಳು ಕುಮಾರಿ ಕಾವ್ಯರಾಣಿ ಕೆವಿ, ಮಾನ್ಯ ಉಪವಿಭಾಗಾಧಿಕಾರಿಗಳು, ಶಿರಸಿ ಉಪವಿಭಾಗ. ಶ್ರೀ ಅಜಿತ್ ಶಿರಹಟ್ಟಿ, ಮಾನ್ಯ ಸಹಾಯಕ ನಿಬಂಧಕರು, ಸಹಕಾರಿ ಸಂಘಗಳು, ಶಿರಸಿ. ಶ್ರೀ ಸಿಎಚ್ ಮೋಹನ್, ಮಾನ್ಯ ಕಾರ್ಯದರ್ಶಿಗಳು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಶಿರಸಿ. ಸಿಎ ಪ್ರಕಾಶ್ ಹೆಗಡೆ ಹುಳುಗೋಳ, ಚಾರ್ಟೆಡ್ ಅಕೌಂಟೆಂಟ್, ಬೆಂಗಳೂರು. ಗೌರವ ಉಪಸ್ಥಿತಿ ಶ್ರೀ ಜಿಎಂ ಹೆಗಡೆ ಮೊಳ್ಕಂಡ, ಅಧ್ಯಕ್ಷರು, ಮಾಡರ್ನ್ ಎಜುಕೇಷನ್ ಸೊಸೈಟಿ ಹಾಗೂ ಉಪಾಧ್ಯಕ್ಷರು, ಟಿಎಂಎಸ್ ಲಿಮಿಟೆಡ್, ಶಿರಸಿ. ಶ್ರೀ ಜಿಎಂ ಹೆಗಡೆ ಹುಳಗೋಳ, ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರು, ಟಿಎಂಎಸ್ ಲಿಮಿಟೆಡ್, ಶಿರಸಿ. ಇಲ್ಲಿನ ಮಾರುಕಟ್ಟೆಯಿಂದ ಹಳೆ ಬಸ್ ಸ್ಟ್ಯಾಂಡ್ ಸಂಪರ್ಕಿಸುವ ರಸ್ತೆ ತುಂಬಾ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಅವರು 5 ಲಕ್ಷ ಮಂಜೂರಿ ಮಾಡಿಸಿ ಶುಕ್ರವಾರ ಕಾಮಗಾರಿಗೆ ಚಾಲನೆ ನೀಡಿದರು. ಅಲ್ಲದೆ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಕುರಿತು ಗುತ್ತಿಗೆದಾರರ ಜೊತೆಗೆ ಮಾತನಾಡಿ, ಈ ಒಂದು ಕಾಮಗಾರಿಯು ಗುಣಮಟ್ಟದಿಂದ ಕೂಡಿರಬೇಕು ಎಂದು ಶಾಸಕ ದಿನಕರ್ ಶೆಟ್ಟಿ ಅವರು ಸ್ಥಳದಲ್ಲಿಯೇ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು.
ಈ ಸಂದರ್ಭದಲ್ಲಿ ಅಧಿಕಾರಿಗಳು, ಗುತ್ತಿಗೆದಾರರು ಹಾಜರಿದ್ದರು. ಹಾರ್ದಿಕ ಅಭಿನಂದನೆಗಳು. ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ಸತತ 3ನೇ ಬಾರಿಗೆ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು. ವಿಚಕ್ಷಣ ಜಾಗೃತಿ ಸಪ್ತಾಹ ಸಲುವಾಗಿ ಎನ್ಪಿಸಿಐಎಲ್ ಕೈಗಾ ವತಿಯಿಂದ ಕಾರವಾರದ ಸಿದ್ದರ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಸೊಸೈಟಿ ಅಡಿಯಲ್ಲಿ ಬರುವ ಪ್ರೌಢಶಾಲೆ, ಪುರುಷ ಮತ್ತು ಮಹಿಳಾ ಕಾಲೇಜು, ಐಟಿಐ ಸಮೂಹದ ಆವರಣದಲ್ಲಿ ಗುರುವಾರ ಭ್ರಷ್ಟಾಚಾರ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿ ರಾಜನಭಾವಿ ಎಂಬ ನಾಟಕವನ್ನು ರಂಗತರಂಗ ತಂಡದ ಮೂಲಕ ಪ್ರಸ್ತುತಪಡಿಸಲಾಯಿತು. ಎನ್ಪಿಸಿಐಎಲ್ ಕೈಗಾದ ಸ್ಥಾನೀಯ ನಿರ್ದೇಶಕ ಬಿ ವಿನೋದ್ ಕುಮಾರ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿಜಿಲೆನ್ಸ್ ಅಧಿಕಾರಿ ಮುಕೇಶ್, ವಿಶ್ವೇಶ್ವರ್ ಗೋವರ್ಧನ್ ಕೆ, ವೇಣುಗೋಪಾಲ್ ಹಾಗೂ ವನಿತಾ ಪ್ರಭಾಕರ್ ರಾಣೆ, ಪರಶುರಾಮ್ ರಾಣೆ, ರಾಜೇಂದ್ರ ರಾಣೆ, ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ಅಧ್ಯಕ್ಷರು ಮತ್ತು ಗ್ರಾಮದ ಜನತೆ ಪಾಲ್ಗೊಂಡಿದ್ದರು. ಟಿಎಸ್ಎಸ್ ಶ್ರೀಪಾದ್ ಹೆಗಡೆ ಕಡವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕಾಲೇಜು ರಸ್ತೆ, ಶಿರಸಿ. 20 ವರ್ಷಗಳ ಸಾರ್ಥಕ ವೈದ್ಯಕೀಯ ಸೇವೆ. ಜನಸೇವೆಯ ಜ್ಯೋತಿ, 20 ವರ್ಷಗಳ ಪ್ರೀತಿ, ಸೇವೆಯ ಸುಗಂಧ, ಆರೋಗ್ಯದ ಬಂಧ. ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಸಹೃದಯಿ ಸಾರ್ವಜನಿಕರು ನಮ್ಮ ವೈದ್ಯಕೀಯ ಸೇವೆಯನ್ನು ಪಡೆದು ಗುಣಮುಖರಾಗಿ ಹರಸಿ ಹಾರೈಸಿದ್ದಕ್ಕೆ ಸರ್ವರಿಗೂ ಕೃತಜ್ಞತೆಗಳು. 2 ದಶಕಗಳ ಸುದೀರ್ಘ ಪಯಣವನ್ನು ಸಾಕಾರಗೊಳಿಸಲು ಸದಾಕಾಲ ಸಹಕಾರ ನೀಡಿದ ಸಮಸ್ತ ಜನತೆಗೆ ಆಸ್ಪತ್ರೆಯ ಆಡಳಿತ ಮಂಡಳಿ, ವೈದ್ಯ ವೃಂದ ಹಾಗೂ ಸಿಬ್ಬಂದಿ ವೃಂದದವರಿಂದ ಅಭಿನಂದನೆಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08384 234 843 ಹಾಗೂ 234-833 ಹಾಗೂ 8431992801. ಇಲ್ಲಿನ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಯಲ್ಲಾಪುರ ಕ್ಷೇತ್ರದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಸತತ 3ನೇ ಬಾರಿಗೆ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಶುಕ್ರವಾರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಕೆಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯ ಸಭೆಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಹೆಸರನ್ನು ಸರ್ವಾನುಮತದಿಂದ ಅನುಮೋದಿಸಲಾಯಿತು. ಸಹಕಾರಿ ಕ್ಷೇತ್ರಕ್ಕೆ ಅವರು ನೀಡಿರುವ ದೀರ್ಘಕಾಲದ ಅನನ್ಯ ಸೇವೆ, ಪರಿಣಾಮಕಾರಿಯಾದ ನಿರ್ವಹಣೆ ಮತ್ತು ಜನನಿಷ್ಠ ಕಾರ್ಯಶೈಲಿಗೆ ಮತ್ತೊಂದು ಮಾನ್ಯತೆ ಲಭಿಸಿದ್ದು ಸರ್ಕಾರಿಯ ವಲಯದಲ್ಲಿ ಹರ್ಷ ವ್ಯಕ್ತವಾಗಿದೆ. ಬ್ಯಾಂಕ್ನ ನಿರ್ದೇಶಕರು, ಜಿಲ್ಲಾ ಮಟ್ಟದ ಸಹಕಾರಿ ನಾಯಕರು, ವಿವಿಧ ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಹಕಾರ ವಲಯದ ಅನೇಕ ಧುರೀಣರು ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಸಹಕಾರ ಕ್ಷೇತ್ರದ ಪ್ರಗತಿಗಾಗಿ ಅವರು ಕೈಗೊಂಡಿರುವ ಪಾರದರ್ಶಕ ನಿರ್ವಹಣೆ, ರೈತ ಹಾಗೂ ಸಣ್ಣ ಉದ್ಯಮಿಗಳಿಗೆ ನೀಡಿರುವ ಬಲವಾದ ಬೆಂಬಲ, ಬ್ಯಾಂಕ್ನ ಆರ್ಥಿಕ ಸ್ಥಿರತೆ ಹೆಚ್ಚಿಸಲು ತೆಗೆದುಕೊಂಡ ಕಾರ್ಯಕ್ರಮಗಳು, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ ಅವರ ಮರು ಆಯ್ಕೆಯಾಗಿರುವುದು ಪ್ರಮುಖ ಕಾರಣಗಳೆಂದು ಪ್ರತಿನಿಧಿಗಳು ಪ್ರಶಂಸಿಸಿದರು. ಕೋಟ್ಯಾಂತರ ಮರಗಳನ್ನು ನೆಟ್ಟು ಅವುಗಳ ಪಾಲನೆಗೆ ತಮ್ಮ ಸಂಪೂರ್ಣ ಜೀವನವನ್ನು ಸಮರ್ಪಿಸಿದ ವೃಕ್ಷಮಾತೆ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ ಅವರ ನಿಧನವು ಅತೀವ ದುಃಖವನ್ನ ನೀಡಿದೆ. ತಮ್ಮ ಬದುಕಿನಲ್ಲಿ ಬೃಹತ್ ಸಂದೇಶ ನೀಡಿದ ತಿಮ್ಮಕ್ಕ ಅವರು ಸೇವೆ ಎಂದರೆ ತ್ಯಾಗ ಎಂಬುದನ್ನು ತಮ್ಮ ಕರ್ಮದ ಮೂಲಕ ಸಾಬೀತುಪಡಿಸಿದ ವ್ಯಕ್ತಿತ್ವ. ಅವರು ಅಳವಡಿಸಿಕೊಂಡ ಬದ್ಧತೆ ಮತ್ತು ಮನಸ್ಸಿನ ಸರಳತೆ ಇವು ಅವರಿಗೆ ಶಾಶ್ವತ ಗೌರವ ತಂದುಕೊಟ್ಟಿವೆ. ಪರಿಸರ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಅವರು ಬಿತ್ತಿದ ಮೌಲ್ಯಗಳು ಇನ್ನು ಅನೇಕ ಪೀಳಿಗೆಗಳನ್ನು ಹಸಿರು ದಾರಿಗೆ ನಡೆಸಲಿವೆ. ಸಾಲುಮರದ ತಿಮ್ಮಕ್ಕ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ದುಃಖಿತ ಕುಟುಂಬಕ್ಕೆ ಹಾಗೂ ಅವರ ಸೇವೆಯನ್ನು ಸ್ಮರಿಸುವ ಎಲ್ಲರಿಗೂ ದೇವರು ಧೈರ್ಯ ಮತ್ತು ಸಮಾಧಾನ ನೀಡಲೆಂದು ಪ್ರಾರ್ಥಿಸುತ್ತೇವೆ. ಶ್ರೀ ಶಿವರಾಮ್ ಹೆಬ್ಬಾರ್, ಶಾಸಕರು, ಯಲ್ಲಾಪುರ ಮುಂಡಗೋಡು ಬನವಾಸಿ ವಿಧಾನಸಭಾ ಕ್ಷೇತ್ರ. ನವೆಂಬರ್ 14ರಂದು ಸಹಾಯ ಟ್ರಸ್ಟ್ ಸಹಯೋಗದಲ್ಲಿ ನಡೆದ ನಗರದ ಕಸ್ತೂರ್ಬಾ ಲಿಟ್ಲ್ ಫ್ಲವರ್ ಸ್ಕೂಲ್ನಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಶುಕ್ರವಾರ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು. ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಡೆದ ಕಾರ್ಯಕ್ರಮವನ್ನು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಉದ್ಘಾಟಿಸಿದರು. ಸರ್ಕಾರದ ಯಾವುದೇ ನೆರವಿಲ್ಲದೆ ಅತ್ಯುತ್ತಮವಾಗಿ ಶಾಲೆ ನಡೆಯುತ್ತಿದೆ. ಶಾಲಾ ಮಕ್ಕಳಿಗೆ ಅಗತ್ಯವಿರುವ ಯೂನಿಫಾರ್ಮ್ ಸಂಘದಿಂದ ನೀಡುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಅಲ್ಲದೆ ಸರ್ಕಾರ ಇಂತಹ ಸಮಾಜಮುಖಿ ಸಂಸ್ಥೆಗಳನ್ನು ಗುರುತಿಸಿ ಹೆಚ್ಚಿನ ನೆರವು ಒದಗಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸಹಾಯ ಟ್ರಸ್ಟ್ ಅಧ್ಯಕ್ಷ ಸತೀಶ್ ಶೆಟ್ಟಿ ಮಾತನಾಡಿ, ಲಿಟ್ಲ್ ಫ್ಲವರ್ ಸ್ಕೂಲ್ನಲ್ಲಿ ಎಲ್ಕೆಜಿಯಿಂದ 5ನೇ ತರಗತಿಯವರೆಗೆ 100ಕ್ಕೂ ಅಧಿಕ ಮಕ್ಕಳು ಓದುತ್ತಿದ್ದು, ಕರಾಟೆ ವಿಭಾಗವನ್ನು ಸಹ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು. ಶಾಲಾ ಮಕ್ಕಳಿಂದ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು.
ನ್ಯಾಯವಾದಿ ಎಸ್ಎನ್ ನಾಯ್ಕ್ ಉಪಸ್ಥಿತರಿದ್ದರು. ನವೆಂಬರ್ 14ರಂದು ಶ್ರೀ ಮಾರಿಕಾಂಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರ ನೇತೃತ್ವದಲ್ಲಿ ಶುಕ್ರವಾರ ಪಾಲಕರ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು, ಪಾಲಕರು ಮಕ್ಕಳ ಚಲನವಲನಗಳ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು ಮತ್ತು ದೇವಿಕೆರೆ ಉದ್ಯಾನವನ ಕಾಲೇಜು ವಿದ್ಯಾರ್ಥಿಗಳ ತಾಣವಾಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಹಲವಾರು ಕಾಲೇಜು ವಿದ್ಯಾರ್ಥಿಗಳು ದೇವಿಕೆರೆ ಉದ್ಯಾನವನದಲ್ಲಿ ಕಾಲಹರಣ ಮಾಡುತ್ತಿರುವ ಕುರಿತು ಸಾರ್ವಜನಿಕರಿಂದ ದೂರುಗಳು ಕೇಳಿಬಂದಿದ್ದು, ಪೊಲೀಸರು ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ ಕ್ರಮಕ್ಕೆ ಮುಂದುವರಿಯಬೇಕಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು, ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು, ಎಸ್ಕೆ ಭಾಗವತ್, ಶಾಲಾ ಆಡಳಿತ ಮಂಡಳಿ ಮತ್ತು ಪಾಲಕರು ಉಪಸ್ಥಿತರಿದ್ದರು. ತಾವು ಮಕ್ಕಳ ಬಗ್ಗೆ ಎಷ್ಟು ಕಾಳಜಿನ ವಹಿಸ್ತೀರಿ ಅನ್ನೋದು ಒಂದು ಕಡೆ ಆದ್ರೆ, ನಾವು ಕಾಲೇಜಿಂದ ಕೂಡ ನಾವು ಹಲವಾರು ಬಾರಿ ಸಭೆಯನ್ನು ಮಾಡಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು ಅನ್ನೋದು ಇಚ್ಛೆ ನಮ್ಮೆಲ್ಲರೂ ಕೂಡ. ಮಕ್ಕಳು ಮನೆಯಿಂದ ಬರ್ತಂದ್ರೆ ಎಷ್ಟು ಜನ ಮಕ್ಕಳು ನೇರವಾಗಿ ಕಾಲೇಜಿಗೆ ಬರುವಂತಾರೆ. ಕಾಲೇಜಿಗೆ ಬಂದು ಎಷ್ಟು ಜನ ಮಕ್ಕಳು ಇಲ್ಲಿ ಅವರೆಲ್ಲ ಕೂಡ ಮುಗಿದು ನಂತರ ಕಾಲೇಜ್ ಬಿಟ್ಟಂದ್ರೆ ಮತ್ತೆ ಮರಳಿ ಬಸ್ ಮುಖಾಂತರ ಅಥವಾ ಇಲ್ಲಿಯ ಮುಖಾಂತರ ಮನೆ ಹೋಗಿಸುವಂಥದ್ದನ್ನ ಎಷ್ಟು ಜನ ಗಮನವನ್ನು ಕೊಟ್ಟಿದ್ದೀರಿ ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡೋಣ. ನಾನು ಯಾರು ಟೀಕೆ ಮಾಡ್ತಾ ಇಲ್ಲ. ಬಹಳಷ್ಟು ಜನ ಮಕ್ಕಳು ತಂದೆ ತಾಯಿಗೆ ಯಾವ ನಿಯಮಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ಬಂದಂತ ಮಕ್ಕಳು ಇಲ್ಲಿ ಕಾಲೇಜಿಗೆ ಬರೋದಿಲ್ಲ. ಇಲ್ಲಿ ಒಳ್ಳೆ ಪಾರ್ಕ್ ರೀತಿ ಇದ್ದದ್ದು ನಮ್ಮ ದೇವಿಕೆರೆ ಪಾರ್ಕ್ ಅಲ್ಲಿ ಇರುವಂತದ್ದು. ಅಲ್ಲಿ ಹೋಗಿ ನಮ್ಮ ಲೆಕ್ಚರ್ಸ್ ಪ್ರಿನ್ಸಿಪಾಲ್ ಹೋಗಿ ಅಲ್ಲಿ ಮಕ್ಕಳನ್ನ ಹೋಗಿ ಅಲ್ಲಿ ಸ್ವಲ್ಪ ಜನ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದು ಮಾಡುವಂತದ್ದು. ಬಿಹಾರ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿದ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್, ಇದೊಂದು ಅಭೂತಪೂರ್ವ ಐತಿಹಾಸಿಕ ಗೆಲುವು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಬಿಹಾರದಲ್ಲಿ ಎನ್ಡಿ ಮೈತ್ರಿಕೂಟದ ಜನಪರ ಆಡಳಿತಕ್ಕೆ ಅಲ್ಲಿನ ಜನತೆ ಮನ್ನಣೆ ನೀಡಿದ್ದಾರೆ. ಇದೊಂದು ಐತಿಹಾಸಿಕ ಗೆಲುವಾಗಿದೆ ಎಂದು ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಿಸರ ಸಂರಕ್ಷಣೆಯ ಸಂಕೇತವಾಗಿದ್ದ ಸಾಲುಮರದ ತಿಮ್ಮಕ್ಕ ಇಂದು ಬೆಳಗ್ಗೆ ತಮ್ಮ ಊರಾದ ಹುಲಿಕಲ್ ಗ್ರಾಮದಲ್ಲಿ ನಿಧನರಾದರು. ವಯೋಸಹಜ ಕಾರಣಗಳಿಂದ ಅಸ್ವಸ್ಥರಾಗಿದ್ದ ಅವರು ಸ್ಥಳೀಯ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಅವರ ನಿಧನದಿಂದ ದೇಶಾದ್ಯಂತ ಶೋಕದ ಸುನಾಮಿ ಹರಡಿದೆ. ತಿಮ್ಮಕ್ಕನವರು 1940ರ ದಶಕದಿಂದಲೇ ಪತಿ ಚಿಕ್ಕಯ್ಯನೊಂದಿಗೆ ಸಾವಿರಾರು ಮರಗಳನ್ನು ನೆಟ್ಟು ಬೆಳೆಸಿದ್ದರು. ಕರ್ನಾಟಕದ ತುಮಕೂರು ಜಿಲ್ಲೆಯ ರಾಮನಗರ ತಾಲೂಕಿನಲ್ಲಿ 384 ಎಕರೆ ಪ್ರದೇಶದಲ್ಲಿ ಸುಮಾರು 8,000 ಮರಗಳನ್ನು ನೆಟ್ಟು ಸಂರಕ್ಷಿಸಿದರು. ಮಕ್ಕಳಿಲ್ಲದ ಈ ದಂಪತಿ ಮರಗಳನ್ನೇ ಮಕ್ಕಳಂತೆ ಪೋಷಿಸಿದ್ದರು. ತಿಮ್ಮಕ್ಕ ಅವರ ಸಾಧನೆಗೆ ಭಾರತ ಸರ್ಕಾರ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಅಂತಾರಾಷ್ಟ್ರೀಯವಾಗಿ ಟ್ರೀ ವುಮನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಟ್ಟ ಅವರು ಯುಎನ್ನಿಂದಲೂ ಪ್ರಶಂಸೆಗೊಂಡಿದ್ದರು. ತಮ್ಮ ಜೀವಿತಾವಧಿಯಲ್ಲಿ ತಿಮ್ಮಕ್ಕ ಮರ ನೆಡುವುದು ದೇವರ ಕೆಲಸ ಎಂದು ಹೇಳುತ್ತಿದ್ದರು. ಅವರ ಮರಗಳು ಇಂದು ಸಾವಿರಾರು ಜೀವಿಗಳಿಗೆ ಆಶ್ರಯ ನೀಡುತ್ತಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ದು, ತಿಮ್ಮಕ್ಕನವರಂತಹ ಮಹಿಳೆಯರು ನಮ್ಮ ಸಂಸ್ಕೃತಿಯ ಆಸ್ತಿ ಎಂದಿದ್ದಾರೆ. ನವೆಂಬರ್ 14ರಂದು ನಗರದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ 2024-25ನೇ ಸಾಲಿನ ಜಿಲ್ಲಾ ಮುಖ್ಯ ರಸ್ತೆ ನವೀಕರಣ ಅಡಿಯಲ್ಲಿ ಶಿರಸಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 93ರಿಂದ ರಾಷ್ಟ್ರೀಯ ಹೆದ್ದಾರಿ 63ರ ಕಾಲೇಜು ರಸ್ತೆ ಕಿಲೋಮೀಟರ್ 0.30ರಿಂದ 1ರವರೆಗೆ ರಸ್ತೆ ನಿರ್ಮಾಣ ಮಾಡಲು ಅಂದಾಜು 80 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕ ಭೀಮಣ್ಣ ನಾಯ್ಕ ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು, ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು, ಎಸ್ಕೆ ಭಾಗವತ್, ಜ್ಯೋತಿ ಪಾಟೀಲ್, ಗಣೇಶ್ ದಾವಣಗೆರೆ, ದತ್ತೂರಾವ್, ಎಇಇ ಅರುಣ್ ಡಿ, ಎಇ ಪ್ರಶಾಂತ್ ಎಸ್ಎಚ್, ಗುತ್ತಿಗೆದಾರರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಂತರ ಕೊನೆಯಲ್ಲಿ ಎಸ್ಎನ್ ಹೆಗಡೆ ದೊಡ್ಡನಳ್ಳಿ ಅವರಿಗೆ ಶಾಸಕ ಭೀಮಣ್ಣ ನಾಯ್ಕ ಪ್ರತಿಯಿಂದ ಹೂಗುಚ್ಛ ನೀಡಿ ಆಶೀರ್ವದಿಸಿದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.